ನಿತ್ಯದ ನೋವು ನಲಿವು, ಕಾರ್ಯ ನಿಪುಣತೆ, ಕರ್ತವ್ಯದ ಅರಿವು, ಮದುವೆ ಮುಂಜಿಗಳ ಹಾಡು ಹಸೆ, ಹಬ್ಬ ಹರಿದಿನಗಳ ಹಿಗ್ಗಿನ ಪದ, ದೇವರು ದಿಂಡಿರ ಕಥನ ಕವನ, ಜನಸಾಮಾನ್ಯರ ಅನುಭವಗಳ ಮಧುರ ಯಾನವೇ ಹೊಚ್ಚ ಹೊಸ ಕಾರ್ಯಕ್ರಮ. ಗಾನಗರಡಿ, ಇದು ಜನಪದರ ಚಾವಡಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎತ್ತೊಂದುಗಳಿಗೆ ನೆನುದೇವ, ಎತ್ತೊಂದುಗಳಿಗೆ ನೆನುದೇವ. ನಮಸ್ಕಾರ, ನಾನು ನಿಮ್ಮ ಕಡಬಗೆರೆ ಮುನಿರಾಜು, ಜನಪದ ಗಾಯಕ. ದೂರದರ್ಶನ ಚಂದನ ವಾಹಿನಿ ಪ್ರಸ್ತುತಪಡಿಸಿರುವ ಗಾನಗರಡಿ, ಇದು ಜಾನಪದರ ಚಾವಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಸಂಗೀತ ವಾದ್ಯ ಸಹಕಾರದಲ್ಲಿ ನಮ್ಮ ಎಲ್ಲ ಕಲಾವಿದರಿಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿ ಗಾಯಕರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲಿಗೆ ಗಾಯಕರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಪ್ರಿಯದರ್ಶನ್ ಅಂತ. ಮೂಲತಃ ನಾನು ಮೂಡಿಗೆರೆ, ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತಹ ಮೂಡಿಗೆರೆಯವನು. ಈಗ ಬೆಂಗಳೂರಿನಲ್ಲೇ ಸಂಗೀತದಲ್ಲೇ ಒಂದು 10 ವರ್ಷಗಳಲ್ಲಿ ನಾನು ಗಾಯಕನಾಗಿ, ಸಂಗೀತ ಸಂಯೋಜಕನಾಗಿ ಒಂದು ಜೀವಸ್ವರ ಮ್ಯೂಸಿಕ್ ಅಕಾಡೆಮಿ ಅನ್ನೋ ಒಂದು ಶಾಲೆಯನ್ನು ರನ್ ಮಾಡ್ತಾ ಇದ್ದೀವಿ. ಸೊ ನಮಸ್ಕಾರ, ನಮ್ಮನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಶ್ರುತಿಯವರು ಆಗಮಿಸಿದ್ದಾರೆ. ಶ್ರುತಿಯವರೇ, ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ. ಮೂಲತಃ ನಾನು ತುಮಕೂರಿನವಳು. ಈಗ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು 4 ವರ್ಷ ಆಗಿದೆ. ಅದಕ್ಕೆ ಮುಂಚೆಯಿಂದನೂ ಸಂಗೀತದಲ್ಲಿ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ನಾವಿಬ್ಬರು ಸೇರಿ ಜೀವಸ್ವರ ಅನ್ನೋ ಒಂದು ಸುಗಮ ಸಂಗೀತ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಹಾಗೆ ಹಲವಾರು ಚಿತ್ರಗಳಿಗೆ ನಾನು ಹಾಡಿದ್ದೀನಿ. ಹಿನ್ನೆಲೆ ಗಾಯಕಿ ನಾನು. ಚಿತ್ರಗಳು ಹಾಗೆ ಸೀರಿಯಲ್ ಟೈಟಲ್ ಟ್ರ್ಯಾಕ್ಸ್, ಹೀಗೆ ಹಲವಾರು ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಗಾನಗರಡಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಮತ್ತು ವಿಶೇಷವಾಗಿ ನೀವಿಬ್ಬರು ದಂಪತಿಗಳು ಅಂತ ಕೇಳ್ಪಟ್ಟಿದ್ದೀನಿ. ಎಲ್ಲಿಯ ಮೂಡಿಗೆರೆ, ಎಲ್ಲಿಯ ತುಮಕೂರು. ಈಗ ನೀವಿಬ್ಬರು ಕೂಡ ಈ ಗಾನಗರಡಿ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳನ್ನು ಹಾಡ್ತಾ ಇದ್ದೀರಿ. ಶ್ರುತಿಯವರೇ, ನೀವು ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಕಲ್ಲಮ್ಮ ತಾಯಿ ಕಲ್ಲಮ್ಮ ತಾಯಿ, ರಾಗಿ ಬೀಸೋ ಪದದಿಂದ ಪ್ರಾರಂಭ. ಹೌದು, ಬೆಳಗ್ಗೆ ಎದ್ರೆ ರಾಗಿ ಬೀಸಿದ್ರೆ ನಾಡೆಲ್ಲ ನೆಂಟ್ರು ಅಂತ ಹೇಳ್ತಿದ್ರಲ್ಲ ಅಲ್ವಾ? ನಮ್ಮನೆ ರಾಗಿ ಕಲ್ ತಿರುಗಿದ್ರೆ ನಾಡೆಲ್ಲ ನೆಂಟ್ರು ಅಂತಿದ್ರಲ್ಲ, ಅದಕ್ಕೆ ಮೊದಲಿಗೆ ರಾಗಿ ಬೀಸಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣಂತೆ. ಹಾಡಿ.
ಬಹಳ ಸೊಗಸಾಗಿ ಹಾಡಿದ್ರಿ. ಶ್ರುತಿಯವರೇ, ಶ್ರುತಿಬದ್ಧವಾಗಿ ನಮ್ಮ ಜನಪದ ಹಾಡನ್ನ ಹಾಡಿದ್ರಿ. ಬಹಳ ಸಂತೋಷ ಆಯ್ತು ನೋಡಿ. ಅಲ್ಲಿ ಒಂದು ಏಕತಾರಿ ಶ್ರುತಿ ಮತ್ತು ಆ ಕಲ್ಲಿನ ಶಬ್ದ, ಈ ನಮಗೆ ಆವರ್ತಗಳು ಅಂತ ಹೇಳ್ತೀವಿ ಸಂಗೀತದಲ್ಲಿ, ಒಂದು ಆವರ್ತ ಅಂತ ಹೇಳ್ತೀವಲ್ಲ, ಈ ಆವರ್ತಗಳನ್ನ ಹೆಂಗೆ ನಮ್ಮ ಜನಪದರು ಹಾಡ್ತಿದ್ರು ಅಂದ್ರೆ, ನೀವು ಅಂದಾದ ಅಡಿಗಲ್ಲು, ಚಂದಾದ ಮೇಲ್ಗಲ್ಲು, ಆ ಎರಡು ಕಲ್ಲಿನ ಮೇಲೆ ಚಂದ್ರಮತಿ ಅನ್ನುವ ಗೂಟ, ಅದನ್ನ ಇಟ್ಕೊಂಡು ಅದು ತಿರುಗಬೇಕಾದ್ರೆ ಒಂದು ಸುತ್ತು ಹೀಗೆ ಬಂದು ಆವರ್ತ ಅದು. ಅಂದಾದ ಅಡಿಗಲ್ಲು ಅಂತ ಹಾಕಿ, ಆಮೇಲೆ ಒಂದಿಷ್ಟು ರಾಗಿ ಹಾಕಿ, ಇನ್ನೊಬ್ಳು ಚಂದಾದ ಮೇಲ್ಗಲ್ಲು ಅಂತ ಅಂದ್ರೆ ಇನ್ನೊಂದು ರೌಂಡ್ ಬಂದು, ಹೀಗೆ ಅವರು ಇದು ಮಾಡ್ಬೇಕಾರೆ, ಕೆಲಸ ಮಾಡ್ಬೇಕಾದ್ರೆ ಬೇಸರ ಕಳಿಯೋಕೆ ಆ ಕಷ್ಟನೇ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಕಲ್ಲು ತಿರುಗಿಸೋದು ಅಷ್ಟು ಸುಲಭ ಅಲ್ಲಲ್ಲ, ರಾಗಿ ಬೀಸೋದು ಅಷ್ಟು ಸುಲಭ ಅಲ್ಲ. ಈಗ ನೀವು ಎಲ್ಲಿ ಹುಡುಕಿದ್ರು ರಾಗಿ ಕಲ್ಲು ಸಿಗಲ್ಲ, ರಾಗಿ ಬೀಸೋರು ಸಿಗಲ್ಲ. ಆಕ್ಚುಲಿ ನಾವು ಇದು 4ನೇ ಕ್ಲಾಸ್ ಪದ್ಯ ಕೂಡ, 4ನೇ ಕ್ಲಾಸ್ ಬುಕ್ಕಲ್ಲಿ ಇದು ಒನ್ ಆಫ್ ದಿ ಪೊಯಮ್, ಈ ಪದ್ಯ ಸಹ ಇದೆ. ಹೌದು. ನಾವು ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ವಿ, 1ನೇ ಕ್ಲಾಸಿಂದ 7ನೇ ಕ್ಲಾಸ್ ತನಕ ಏನೇನ್ ಪದ್ಯಗಳಿದೆ ಕನ್ನಡ ಭಾಷೆದು, ಕನ್ನಡ ಸಬ್ಜೆಕ್ಟ್ ಎಲ್ಲಾ ಪದ್ಯಗಳನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನ ವಿಡಿಯೋ ಮಾಡಿ ಮಕ್ಳಿಗೆ ಟೀಚರ್ ಹೇಳ್ಕೊಡೋ ತರ ಮಾಡಿ ಅದನ್ನ ವಿಡಿಯೋ ಮಾಡಿ ಹಾಕಿದ್ವಿ. ಒಳ್ಳೆ ಕೆಲಸ ಮಾಡಿದ್ವಿ. ಆ ಕೆಲಸದಲ್ಲಿ ನಮಗೆ ಇದ್ರದೊಂದು ಪ್ರಶ್ನೆ ಬಂತು, ಈ ಹಾಡು ಮಾಡ್ಬೇಕಾದ್ರೆ ಕಲ್ಲು ಎಲ್ಲಿ ಸಿಗುತ್ತೆ ಅಂತ. ಸಿಗ್ತಾ ಇಲ್ಲ ಎಲ್ಲೂ, ಹುಡುಕಿ ಪಡುಕಿ ಎಲ್ಲ ತಗೊಂಬಂದ್ ಮತ್ತೆ ಕಲ್ಲನ್ನು ಇಟ್ಟೆ ಮಾಡಿದ್ವಿ. ಯಾಕೆಂದ್ರೆ ಈಗಿನ ಮಕ್ಳಿಗೆ ಕಲ್ಲು ಗೊತ್ತೇ ಇಲ್ಲ, ನೋಡೇ ಇರಲ್ಲ. ಅದಕ್ಕೆ ಅದು ನೋಡೋ ತರನಾದ್ರೂ ಆಗ್ಲಿ, ವಿಡಿಯೋ ನೋಡಿದಾಗ ಕಲ್ಲು ಹೇಗಿರುತ್ತೆ ಅಂತ ಅನ್ನೋ ತರ. ಅದಕ್ಕೆ ಬಹಳ ಇನ್ನೂ ಅದ್ಭುತವಾದಂತ ವಿಚಾರಗಳು ಇದೆ ಈ ಜನಪದದ. ಹೇಳ್ತಾ ಇದ್ರೆ, ಕಲ್ಲವ್ವ ಬೆಳಗಾಗಿ ನಾನೆದ್ದು ಯಾರ್ಯಾರ ನನಯಲ್ಲಿ ಅನ್ನೋ ಹಾಡಿನಲ್ಲೇ ನಾನು ಹೇಳ್ತಾ ಇದ್ದೆ, ಕಲ್ಲು ಕೊಟ್ಟ ಮನೆಗೆ ಎಳ್ಳು ಕೊಟ್ಟ ಮನೆಗೆ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮೂಡಿಯೋ ಸೊಸೆ ಬರಲಿ ಅಂತ ಹೇಳಿ ರಾಗಿ ಬೀಸ್ತಾ ಹಾಡಿದ ಒಳ್ಳೆ ಹಾಡಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇದು ಗಾನಗರಡಿ, ನಮ್ಮ ಜನಪದರ ಚಾವಡಿ. ಎಂಥ ಅದ್ಭುತವಾದಂಥ ಆಯೋಜನೆ ಅಲ್ವಾ ಈ ಕಾರ್ಯಕ್ರಮ. ನಮ್ಮ ವೀಕ್ಷಕರು ಇಂಥ ಹಾಡುಗಳನ್ನ ಕೇಳಬೇಕು ಅಂತ ಎಷ್ಟೋ ಕೇಳ್ತಿರ್ತಾರೆ. ಆದರೆ ಇವತ್ತೊಂದು ಒಳ್ಳೆ ಸಂದರ್ಭ ನಮ್ಮ ದೂರದರ್ಶನ ಚಂದನ ವಾಹಿನಿ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಂತರ ಮಹೇಶ್ ಅವರೇ, ಈಗ ನೀವು ಯಾವ ಹಾಡನ್ನ ಹಾಡ್ತಾ ಇದ್ರಿ? ನಾನು ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಮ್ಮ ಮಾದೇಶ್ವರನ ಬಗ್ಗೆ ಹಾಡ್ತೀನಿ. ಜನಪದ ಕಾವ್ಯದ ನಾಯಕ ಅವರು ಮಾದೇಶ್ವರ, ಹಾಡಿ. ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ, ಜೇನು ಮಲೆಯಿಂದ ಬಂದ ಜೇನು ಮಜ್ಜನ. ಆಲಂಬಾಡಿಯಿಂದ ಬಂದ ಹಾಲು ಮಜ್ಜನ, ಜೇನು ಮಲೆಯಿಂದ ಬಂದ ಜೇನು ಮಜ್ಜನ. ಎಳಂದೂರಿನಿಂದ ಬಂದ ಎಳ್ನೀರ್ ಮಜ್ಜನ, ನಿಮ್ಗೆ ಸಳ್ಗೂರಿನಿಂದ ಬಂದ ಎಣ್ಣೆ ಮಜ್ಜನ. ಎಳ್ಗೂರಿನಿಂದ ಬಂದ ಎಳ್ನೀರ್ ಮಜ್ಜನ, ನಿಮ್ಗೆ ಸರ್ಗೂರಿನಿಂದ ಬಂದ ಎಣ್ಣೆ ಮಜ್ಜನ. ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಸಟ್ಟಿ ಸರ್ಗೂರ ಮೂಗಪ್ಪ ಕಾಣಯ್ಯ, ಸಣ್ಣ ಸಣ್ಣ ನಾಮಗಳ ಶರಣ ಕಾಣಯ್ಯ. ಸಟ್ಟಿ ಸರ್ಗೂರ ಮೂಗಪ್ಪ ಕಾಣಯ್ಯ, ಸಣ್ಣ ಸಣ್ಣ ನಾಮಗಳ ಶರಣ ಕಾಣಯ್ಯ. ಮೂಗಪ್ಪನ ಮಡದೀರ ಮೊವ್ವೆ ಕಾಣಯ್ಯ, ಇಂಥ ಶರಣಾರ ದುಡುಮಾನ ನೋಡು ಬಾರಯ್ಯ. ಮೂಗಪ್ಪನ ಮಡದೀರ ಮೊವ್ವೆ ಕಾಣಯ್ಯ, ಇಂಥ ಶರಣಾರ ದುಡುಮಾನ ನೋಡು ಬಾರಯ್ಯ. ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ, ನಿಮ್ಮ ಎಣ್ಣೆ ಮಜ್ಜನ್ ಕಾಣಿಯಾದು ಬನ್ನಿ ಮಾದಯ್ಯ.
ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಗೊಂಬು ಉಯಿಲ್ ತಮಟೆ ಮೊಳಗಿ ಮಲ್ಲಯ್ಯ ಕನ್ಕನ್ ತಮಟೆ ಕಾಳನ್ ತಮ್ತ ಧ್ವನಿಯ ಕೇಳಯ್ಯ. ಉಯಿಲ್ ಗೊಂಬು ಉಯಿಲ್ ತಮಟೆ ಮೊಳಗಿ ಮಲ್ಲಯ್ಯ ಕನ್ಕನ್ ತಮಟೆ ಕಾಳನ್ ತಮ್ತ ಧ್ವನಿಯ ಕೇಳಯ್ಯ. ನಾಗರಿನ ಗೊತ್ತಿನೈ ಭೋಗ ಕಾಣಯ್ಯ ಇಂಥ ಸರಣಾರ ದುಡುಮಾನ ನೋಡುವಾರಯ್ಯ. ನಾಗರಿನ ಗತ್ತಿನೈ ಭೋಗ ಕಾಣಯ್ಯ ಇಂಥ ಸರಣಾರ ದುಡುಮಾನ ನೋಡುವಾರಯ್ಯ. ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಅಯ್ಯ ಅಣ್ಣ ಮಾದಯ್ಯ ಗೀಡು ಗಣ್ಣ ಮಾದಯ್ಯ ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ನಿಮ್ಮ ಎಣ್ಣೆ ಮಜ್ಜನ ಕಣಿಯಾದೋ ಬನ್ನಿ ಮಾದಯ್ಯ. ಬಹಳ ಸೊಗಸಾಗಿ ಹಾಡಿದ್ರಿ. ಈ ಹಾಡು ನೀವೆಲ್ಲಿಂದ ಕಲ್ತ್ರಿ? ಯೂಟ್ಯೂಬ್ ಮೂಲಕನೇ ಕಲ್ತ್ಕೊಂಡು. ಯೂಟ್ಯೂಬ್ ಮೂಲಕನೇ ಇವಾಗೆಲ್ಲ ಸಿಗುತ್ತೆ, ಧ್ವನಿ ಸುರುಳಿಗಳು ಯೂಟ್ಯೂಬ್ ನಲ್ಲಿ ಕಲಿಬಹುದು. ಜನಪದ ಹಾಡುಗಳು, ಜನಪದ ಕಾವ್ಯಗಳಿದೆ. ಮಾದೇಶ್ವರನ ಕಾವ್ಯದಲ್ಲಿ ತುಂಬಾ ಕಥನ ಗೀತೆಗಳನ್ನ ಹಾಡ್ತಾರೆ ನೀಲ್ಗಾರರು. ಮೈಸೂರಿನ ಕಡೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಕಂಸಾಳೆ ತಾಳಗಳನ್ನ ಇಟ್ಕೊಂಡು ಅದನ್ನ ನುಡಿಸ್ಕೊಂಡು ನೃತ್ಯ ಮಾಡಿಕೊಂಡು ಬೆಟ್ಟಕ್ಕೆ ಹತ್ತುತ್ತಾ ಇದ್ರು. ಕಾರಣ ಏನು ಗೊತ್ತಾ? ಆ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಮಾದೇಶ್ವರನ ಬೆಟ್ಟದಲ್ಲಿ. ಈ ಕಂಸಾಳೆ ತಾಳಕ್ಕೆ, ತಮಟೆ ವಾದನಕ್ಕೆ ಅವು ದೂರ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ, ಜೊತೆಗೆ ಭಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ, ಜೊತೆಗೆ ಭಕ್ತಿಯನ್ನ ಅಲ್ಲಿ ತೋರಿಸ್ಲಿಕ್ಕೂ ಕೂಡ ಇದೊಂದು ಮಾರ್ಗ ಆಗ್ತಿತ್ತು ಜನಪದ ಹಾಡುಗಳನ್ನ. ಅಲ್ಲಿ ಯಾರ್ಯಾರು ಬರ್ತಿದ್ರು ಅಂತ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಆ ಕನಕನ ತಮಟೆ, ಅವನ ಇವನ ತಮಟೆ, ಕಾಳನ್ ತಮಟೆನ ಕೇಳಿ ಮಾದೇಶ್ವರನಿಗೆ ಮೆಚ್ಕೊಳ್ಳಿ ಅನ್ನೋದೊಂದು. ಅಷ್ಟೇ ಅಲ್ಲ, ಆ ನಂದಿ ಕೋಲ್ಗಳಿಗೆ ಹೂವಿನ ಅಲಂಕಾರಗಳು ನಾವು ಗಾನಗರಡಿ ಇದರಲ್ಲಿ ನೋಡ್ತಾ ಇದೀವಿ. ಉಯಿಲ್ಗೊಂಬು ಉಯಿಲ್ ತಮಟೆ, ಉಯಿಲ್ಗೋಳು ಉಯಿಲ್ ತಮಟೆ, ಅದ್ರ ಶಬ್ದ ಎಲ್ಲ ನಗಾರಿ ಶಬ್ದವನ್ನ ಕೇಳಿ ಮಾದೇಶ್ವರನ ಒಂದು ಪ್ರೀತಿಯನ್ನ ಗತ್ತಿ ಗೈಭೋಗ. ಐಭೋಗ ಆ ಒಂದೊಂದು ಪದಗಳಿದೆಯಲ್ಲ, ಏನ್ ಐಭೋಗ ರೀ, ಎಂತ ವೈಭೋಗ. ವೈಭೋಗ ಜನಪದದಲ್ಲಿ ಐಭೋಗ. ನೀವು ಹಾಡಿದೆಂತ ಐಭೋಗ ಜನಪದ ಹಾಡು. ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಮುಂದಿನ ಹಾಡು ಯಾರು ಹಾಡ್ತಿದ್ರಿ? ಮುಂದಿನ ಹಾಡು ನಾವು ಇಬ್ರು ಸೇರಿ ಹಾಡ್ತಾ ಇದ್ದೀವಿ. ಇಬ್ರು ಹಾಡ್ತಿದ್ವಿ. ಇದು ನಾನು ನೋಡಿರೋ ಪ್ರಕಾರ ಇದು ಯಾವ ಯೂಟ್ಯೂಬ್ ನಲ್ಲೂ ಇಲ್ಲ ಈ ಗೀತೆ. ಇದು ನಮ್ಮ ಊರಿನ, ನಾನು ಊರಲ್ಲಿ ಕಲ್ತಿರುವಂತ ಗೀತೆ. ಗದ್ದೆ ನಟ್ಟಿ ಮಾಡೋದು ಅಂತ ಹೇಳ್ತೀವಿ. ನಾಟಿ ಮಾಡೋದು, ನಮ್ಮೂರ್ ಕಡೆ ನಟ್ಟಿ ಮಾಡೋದು ನಾಟಿ ಮಾಡೋದನ್ನ. ಸೊ ಆ ಸಮಯದಲ್ಲಿ ಸಮಯ ಹೋಗೋದಕ್ಕೋಸ್ಕರ ಮಾಡ್ಕೊಂಡಿದ್ದ ಹಾಡಿದೆ. ಸೊ ಇದರಲ್ಲಿ ಒಂದು ಒಗಟಿರುತ್ತೆ, ಒಬ್ರು ಒಗಟು ಹೇಳ್ತಾರೆ, ಇನ್ನೊಬ್ರು ಆ ಒಗಟನ್ನು ಹೊಡಿತಾರೆ, ಬಿಡಿಸ್ತಾರೆ. ಸೊ ಅದ್ಭುತವಾದ ಗೀತೆ. ಇದನ್ನ ಹಾಡ್ಬೇಕು ಅಂತ ಬಹಳ ನನ್ಗೆ, ಅಂದ್ರೆ ಯಾವ್ದಾದ್ರು ಒಂದು ವೇದಿಕೆ ಮೂಲಕ ಈ ಹಾಡನ್ನ ನಾನು ಜನರಿಗೆ ಪರಿಚಯ ಮಾಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು ನನಗೆ. ಸೊ ಒಳ್ಳೆಯ ವೇದಿಕೆ. ಈಗಿನ ಕಾಲದಲ್ಲಿ ಒಗಟುಗಳು ಗೊತ್ತಿರಲ್ಲ, ಅದನ್ನ ಒಗಟುಗಳು ಗಾದೆಗಳು ಎಷ್ಟು ಅದ್ಭುತವಾಗಿರುತ್ತಲ್ಲ. ಗಾದೆಗಳು ವೇದಗಳಿಗೆ ಸಮಾನ ಅಂತ ಹೇಳ್ತೀವಿ ನಾವು. ಹೌದು, ಬಹಳ ನನಗೂ ಆಸಕ್ತಿ ಇದೆ ಯಾವ ಹಾಡನ್ನ ಹಾಡ್ತಿದ್ರಿ ನೀವು ಅಂತ ಹೇಳಿ. ಕೇಳೋಣಂತೆ. ತಂದಾನೋ ತಂದಾನೋ ತನನಾನಿ ನಾನೋ, ತಂದಾನೋ ತಾನಾನೀನೋ, ತಂದಾನೋ ತಂದಾನೋ ತನನಾನಿ ನಾನೋ, ತಂದಾನೋ ತಾನಾನೀನೋ, ತಂದಾನೋ ತಂದಾನೋ ತನನಾನಿ ನಾನೋ, ತಂದಾನೋ ತಾನಾನೀನೋ, ತಂದಾನೋ 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 ತಾನೋ, ತಂದಾನೋ ತಾನಾನೀನೋ. ನಾರಿಕೇಳ್ 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 ನಾರಿಕೇಳೆ, ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ. ನಾರಿಕೇಳ್ ನಾರಿಕೇಳೆ, ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ. ನಾರಿಕೇಳ್ ನಾರಿಕೇಳೆ, ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ. ನಾರಿಕೇಳ್ ನಾರಿಕೇಳೆ, ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ.
ಬೆಳೆಯೋದು ಗದ್ದೀಲಿ ಹುಟ್ಟೋದು ಗದ್ದೀಲಿ ಬೆಳೆಯೋದು ಗದ್ದಿಗೋದಕ್ಕನ ಕಾಲಡಿ ಒಂದಾಡೋದು ನಾರಿಕೇಳ್ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ಗದ್ದೀಲಿ ಹುಟ್ಟೋದು ಗದ್ದೀಲಿ ಬೆಳೆಯೋದು ಗದ್ದೀಲಿ ಹುಟ್ಟೋದು ಗದ್ದೀಲಿ ಬೆಳೆಯೋದು ಗದ್ದಿಗೋದಕ್ಕನ ಕಾಲಡಿ ಬಂದಾಡೋದು ಏಡಿ ಮರಿಯಲ್ಲವೇನೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ತೋಟದಾಗೆ ಹುಟ್ಟೋದು ತ್ವಾಟದಾಗೆ ಬೆಳೆಯೋದು ತ್ವಾಟದಾಗೆ ಹುಟ್ಟೋದು ತ್ವಾಟದಾಗೆ ಬೆಳೆಯೋದು ತ್ವಾಟಕ್ಕೋದಕ್ಕನ ಮಂಡೆ ಮೇಲಾಡೋದು ನಾರಿಕೇಳ್ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ತ್ವಾಟದಾಗೆ ಹುಟ್ಟೋದು ತ್ವಾಟದಾಗೆ ಬೆಳೆಯೋದು ತ್ವಾಟದಾಗೆ ಹುಟ್ಟೋದು ತ್ವಾಟದಾಗೆ ಬೆಳೆಯೋದು ತ್ವಾಟಕ್ಕೋದಕ್ಕನ ಮಂಡೆ ಮೇಲಾಡೋದು ಚೆಂಡು ಹೂ ಬಲ್ಲವೇನೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ಗ್ಯಾರಿಲಿ ಹುಟ್ಟೋದು ಗ್ಯಾರಿಲಿ ಬೆಳೆಯೋದು ಗ್ಯಾರಿಲಿ ಹುಟ್ಟೋದು ಗ್ಯಾರಿಲಿ ಬೆಳೆಯೋದು ಗ್ಯಾರಿಗೋದಕ್ಕನ ಕತ್ತಾಕಿ ಕರೆಯೋದು ನಾರಿಕೇಳ್ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ಗ್ಯಾರಿಲಿ ಹುಟ್ಟೋದು ಗ್ಯಾರಿಲಿ ಬೆಳೆಯೋದು ಗ್ಯಾರಿಲಿ ಹುಟ್ಟೋದು ಗ್ಯಾರಿಲಿ ಬೆಳೆಯೋದು ಯಾರಿಗೋದಕ್ಕನ ಕತ್ತಾಕಿ ಕರೆಯೋದು ಮಾತಿ ಕ್ಯಾತಲ್ಲವೇನೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಾರಿಕೇಳ್ ನಾರಿಕೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ನಲ್ಲರಿ ಜಾಣೆ ಸಕುನವೇ ಬಲ್ಲೆ ವೇಳೆ ಎದ್ದು ಕುಣಿಬೇಕು ಅನಿಸ್ತಾ ಇತ್ತು ಈ ಹಾಡನ್ನು ಕೇಳಿ. ಆಮೇಲೆ ಈ ಹಾಡನ್ನು ಕೇಳಿದಾಗ ನನಗನ್ನಿಸಿದ್ದು ಎಷ್ಟೊಂದು ಹಾಡುಗಳು ನನಗೆ ನೆನಪಾಗ್ತಾ ಹೋಯಿತು, ಜನಪದ ಹಾಡುಗಳು. ಹೀಗೆ ನಮ್ಮ ಜನಪದ ಹಾಡುಗಳನ್ನ ಇನ್ಸ್ಪಿರೇಷನ್ಸ್ ತಗೊಂಡು ಸಿನಿಮಾದಲ್ಲೂ ಕೂಡ ಈ ತರ ಗಾದೆಗಳನ್ನ ಇಟ್ಕೊಂಡು ಒಗಟುಗಳನ್ನ ಇಟ್ಕೊಂಡು ಹಾಡುಗಳು ಮಾಡಿದ್ದಾರೆ. ಹೌದಲ್ಲ? ಅದೆಲ್ಲ ಉದಾಹರಣೆಗಳು ಸಾಕಷ್ಟಿದೆ. ನಾವು ಒಂದೆರಡು ಮೂರು ಹಾಡುಗಳನ್ನ ಈ ತರದನ್ನ ಹಾಡ್ತಿದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದೆಲ್ಲಿ ಹೋದೆ, ನನ್ನ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯಲೋದೆ, ಬಳ್ಳೆ ಸೊಪ್ಪ ಕುಯ್ಯುವಾಗ ನೀನು ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ, ಅವನು ಯಾರೇ ಬೆಳಗಿದ್ದವನು, ನನ್ನ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡುಗಳು. ನನಗಿದೆಲ್ಲ ಚೆನ್ನಾಗಿ ಅರ್ಥ ಆಗ್ತಿತ್ತು ನೀವು ಹಾಡುಗಳನ್ನ ಹಾಡ್ಬೇಕಾದ್ರೆ. ನಮ್ಮ ವೀಕ್ಷಕರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಜನಪದ ಹಾಡುಗಳನ್ನ. ಇತ್ತೀಚಿನ ಯುವ ಜನತೆಗೆ ಈ ಹಾಡುಗಳ ಅರ್ಥ ಆಗ್ಬೇಕು ಅಂದ್ರೆ ನಾವೊಂದು ಸ್ವಲ್ಪ ಬಿಡಿಸಿ ಹೇಳಲೇಬೇಕು ಅಲ್ವಾ? ಗದ್ದೆ ನಾಟಿ ಮಾಡ್ಬೇಕಾರೆ ಗದ್ದೆಲ್ಲೇ ಬೆಳೆಯೋದು, ಗದ್ದೀಲಿ ಹುಟ್ಟೋದು, ಗದ್ದೀಲಿ ಬೆಳೆಯೋದು, ಗದ್ದಿಗೋದಕ್ಕನ ಕಾಲಡಿ ಒಂದಾಡೋದು, ಏನದು ಏಡಿ ಮರಿ. ಏಡಿ ಮರಿ. ಆಮೇಲೆ ತೋಟದಲ್ಲಿ ಬೆಳೆಯೋದು ಚೆಂಡು. ನಾವು ಯೂಶಲಿ ತೋಟ ಅಂತೀವಿ, ತ್ವಾಟ. ನಮ್ಮೂರ್ ಕಡೆ ತ್ವಾಟ ಅಂತಾನೆ ಹೇಳ್ತಾರೆ, ತೋಟಕ್ಕೆ ಹೋಗೋಣ ಅಂತಾನೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳಿದ್ರಿ ಗ್ಯಾರಿ. ಗ್ಯಾರಿ ಅಂದ್ರೆ ಊರ್ ಕಡೆ ಏನಂದ್ರೆ ಈಗ ಕೆರೆ ಹಾವು ಗ್ಯಾರಿಲಿ ಇತ್ಕಣ, ಗ್ಯಾರಿಲಿ ಇತ್ಕಣ ಕೆರೆ ಒಂದ್ ಈ ತರ ಬದಿ ಒಂದ್ ಸ್ವಲ್ಪ ಎತ್ತರ ಇದ್ದು ಒಂದ್ ಸ್ವಲ್ಪ ಜಾಗ ಕಮ್ಮಿ ಇರುತ್ತಲ್ಲ, ಕೆಳಗಡೆ ಇರುತ್ತಲ್ಲ, ಆ ಮಧ್ಯದ ಜಾಗನ ಗ್ಯಾರಿ. ಅಲ್ಲಿ ಗ್ಯಾರಿಲಿ ಬಿದ್ದನ್ ಕಣ,
ಅಲ್ಲೋ ಬಿದಿ ಅಂತ. ಕ್ವಾರಿ ಕ್ವಾರಿ ಕ್ವಾರಿ, ಕ್ವಾರಿ ಹಾ, ಅಂತಾರೆ. ಈ ಕಡೆ ಕ್ವಾರಿ ಅಂದ್ರೆ ಹಳ್ಳಗಳೆಲ್ಲ ಕ್ವಾರಿಗೆ ಬಿದ್ಬಿಟ್ಟ, ಒಂಚೂರು ಹಳ್ಳಕ್ ಬಿದ್ಬಿಟ್ಟ ಅಂತಾರಲ್ಲ, ಗ್ಯಾರಿ. ಗ್ಯಾರಿ, ಅಲ್ಲಿ ಓತಿಕೇತ ಕರಿತಾ ಅಲ್ಲಿ ಇತ್ತು ಓದಿಕೆ ಅಂತೆ. ಎಷ್ಟ್ ಚೆನ್ನಾಗಿ ಗ್ಯಾರಿಗೋದಕ್ಕನ ಕತ್ತಾಕಿ ಕರೆಯೋದು, ಕತ್ತಾಕಿ ಅಂದ್ರೆ ಅದು ಆಡಿಸ್ತಾ ಇರೋದು ಕತ್ತಾಕಿ. ಬಾಬಾ ವಾತಿಕ್ಯಾತಲ್ಲವೇನೆ. ವಾತಿಕ್ಯಾತಲ್ಲವೇನೆ. ನೋಡ್ದ, ಇಂಥ ಹಾಡುಗಳನ್ನ ನಿಜವಾಗ್ಲೂ ನಮ್ಮ ಯುವಜನತೆ ಕೇಳಬೇಕು. ತುಂಬಾ ಸೊಗಸಾಗಿ ಹಾಡಿದ್ರಿ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ಧನ್ಯವಾದಗಳು.